ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಮಂಜುಸ್ ಎರಾ. ಕೊನೆಗೂ ಇಷ್ಟು ದಿನ ಕಾಯ್ತಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ನನಗೆ ಹೇಗೆ ಅನ್ನಿಸ್ತು, ಹಾಗೇನೆ ದರ್ಶನ್ ಅಂಡ್ ತರುಣ್ ಸುಧೀರ್ ಅವರ ಕಾಂಬಿನೇಷನ್ ಟ್ರೈಲರ್ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ, ಜೊತೆಗೆ ಕಾಟೇರ ಸಿನಿಮಾದ ಕತೆ ಏನಾಗಿರ್ಬೋದು, ಯಾವ ಬೇಸ್ ಮೇಲೆ ಕತೆ ನಡೆದಿದೆ, ನನ್ನ ತಮ್ನೇಲಲ್ಲೇ ತಿಳಿಸ್ದಂಗೆ ಯಾಕೆ ಇದೊಂದು ಪಕ್ಕ ನಾಟಿ ಕೋಳಿ ಊಟ, ಹಾಗೇನೆ ತರುಣ್ ಸುಧೀರ್ ಅವರು ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಅದೆಲ್ಲ ಯಾವುದು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿ, ತರುಣ್ ಕಿಶೋರ್ ಸುಧೀರ್ ಅವರು ನಿರ್ದೇಶಿಸಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಕಾಟೇರ. ದರ್ಶನ್ ಅವರು ಲಾಸ್ಟ್ ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳಿದ್ರು, ಈ ಸಿನಿಮಾದ ಕತೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಸಬ್ಜೆಕ್ಟ್ನ ತೆಗೆದುಕೊಂಡು ಮಾಡಿರುವಂಥ ಸಿನಿಮಾ ಅಂತ. ಅದೇ ವಿಷಯನ ಈ ಸಿನಿಮಾ ಟ್ರೈಲರ್ ಕೂಡ ತೋರಿಸ್ತಾ ಇದೆ. ಅದೇ ರೀತಿ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಅವರು ಕೂಡ ಲಾಸ್ಟ್ ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳಿದ್ರು, ಅದೇನಂದ್ರೆ ನಿಮಗೆಲ್ಲ ಟ್ರೈಲರ್ ನಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ. ಅದೇ ವಿಷಯನ ಇವರು ಟ್ರೈಲರ್ನ ಕೊನೆಯಲ್ಲಿ ಕೂಡ ತೋರಿಸಿದ್ದಾರೆ. ಅಂದ್ರೆ ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಡಬಲ್ ಆಕ್ಟಿಂಗ್ ನಲ್ಲಿ ಕಾಣಿಸ್ತಿದ್ದಾರೆ. ಸೊ ಇಲ್ಲಿಂದ ರಿಯಲ್ ಸ್ಟೋರಿ ಶುರು ಆಗ್ಬಹುದೇನು. ಅಂದ್ರೆ ದರ್ಶನ್ ಅವರ ತಂದೆ ಈ ಸಿನಿಮಾದಲ್ಲಿ ಕುಲ್ಮೆ ಕೆಲಸ ಮಾಡ್ತಿರ್ಬೋದು. ಸೊ ಮಚ್ಗಳನ್ನೆಲ್ಲ ಇವರೇ ತಯಾರು ಮಾಡ್ತಿರ್ಬೋದು. ಯಾವ ಮಟ್ಟಿಗೆ ಅಂದ್ರೆ ಆ ಊರಿನಲ್ಲಿ ಬೆಸ್ಟ್ ಮಚ್ಗಳಲ್ಲಿ ಇವ್ರದೇನು ಅಷ್ಟರ ಮಟ್ಟಿಗೆ ಇವರು ಕುಲ್ಮೆ ಕೆಲಸನ ಮಾಡ್ತಿರ್ತಾರೆ. ಈ ಟೈಮ್ನಲ್ಲಿ ಯಾವುದೋ ಒಂದು ಊರ್ ಜಗಳಕ್ಕೆ ದರ್ಶನ್ ಅವರ ತಂದೆ ಅಲ್ಲಿದ್ದವ್ರನ್ನೆಲ್ಲ ಮಸ್ನಿಂದ ಕೊಲೆ ಮಾಡಿರ್ಬೋದೇನೋ. ಇದೇ ವಿಷಯಕ್ಕೆ ಪೊಲೀಸ್ ಅವರು ಬಂದು ಇವರ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಿರ್ತಾರೆ ಅನ್ಸುತ್ತೆ. ಅದೇ ಟೈಮ್ನಲ್ಲಿ ದರ್ಶನ್ ಅವರು ಅಲ್ಲಿಗೆ ಬರ್ಬೋದೇನೋ, ಅಂದ್ರೆ ಜೈಲಿಗೆ ಹೋಗಿದ್ರಲ್ಲ ಅವ್ರ ಮಗ. ಸೊ ಇಲ್ಲಿಂದ ಉಳುವವನೇ ಭೂಮಿಯ ಒಡೆಯ ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ಇವರ ಹಾಗೆ ಈ ಊರಿನ ದೊಡ್ಡ ವ್ಯಕ್ತಿ ಅಂದ್ರೆ ಜಗಪತಿ ಬಾಬು ಅವರ ನಡುವೆ ಜಗಳ ಆಗಬಹುದು. ಇವರು ಎಷ್ಟೇ ಆ ಭೂಮಿನ ಕೇಳಿದ್ರು ಕೂಡ ಕೊಡದೆ ಇರೋದ್ರಿಂದ ಇವ್ರುಗಳೆಲ್ಲ ಸೇರಿ ಜಗಪತಿ ಬಾಬು ಅವರ ಜೊತೆ ಜಗಳ ಮಾಡಿರಬಹುದು. ಈ ಟೈಮ್ ನಲ್ಲಿ ಜೈಲ್ಗೆ ಹೋಗಿದ್ದ ದರ್ಶನ್ ಅವರ ತಂದೆ ಬರ್ಬೋದೇನೋ ಕ್ಲೈಮ್ಯಾಕ್ಸ್ ನಲ್ಲಿ. ಈಗೇನೆ ಇಲ್ಲಿ ತರುಣ್ ಕಿಶೋರ್ ಸುಧೀರ್ ಅವರು ಒಂದು ಲವ್ ಸ್ಟೋರಿನ ಕೂಡ ಇಟ್ಟಿರ್ಬೋದು. ಸೊ ಇದೇ ರೀತಿ ಈ ಸಿನಿಮಾದ ಕತೆ ಇರ್ಬೋದು ಅಂತ ಟ್ರೈಲರ್ ನೋಡಿದ್ಮೇಲೆ ನನಗನ್ನಿಸ್ತು. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ನಲ್ಲಿ ತಪ್ಪು ತಿಳಿಸಿ. ಇನ್ನು ಓವರ್ ಆಲ್ ಟ್ರೈಲರ್ ಬಗ್ಗೆ ಹೇಳೋದಾದ್ರೆ ಈ ಸಾರಿ ಮಾತ್ರ ದರ್ಶನ್ ಅವರು ಒಂದೊಳ್ಳೆ ಪವರ್ ಪ್ಯಾಕ್ ಇರೋವಂಥ ಸಿನಿಮಾದ ಮೂಲಕ ಹಳ್ಳಿ ಹುಡುಕನ ಸ್ಟೈಲಲ್ಲಂತೂ ಖಂಡಿತ ಬಂದಿದ್ದಾರೆ. ಕೊನೆ ಸಿನಿಮಾ ಕ್ರಾಂತಿನಲ್ಲಿ ಆದಂತಹ ತಪ್ಪನ್ನೆಲ್ಲ ಈ ಸಿನಿಮಾದಲ್ಲಿ ಸರಿ ಮಾಡಿದ್ದಾರೆ. ಹಾಗೇನೆ ತರುಣ್ ಕಿಶೋರ್ ಸುಧೀರ್ ಅವರು ಕೂಡ ಒಂದೊಳ್ಳೆ ಕಥೆನ ತಂದಿದ್ದಾರೆ, ಒಂದೊಳ್ಳೆ ಡೈರೆಕ್ಷನ್ ಜೊತೆ ಅಂತ ಅನ್ನಿಸ್ತಾ ಇದೆ. ಇನ್ನು ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ ಸುಧಾಕರ್ ಎಸ್ ರಾಜ್ ಅವರ DOP ಅಂತೂ ತುಂಬಾನೇ ಇಷ್ಟ ಆಯಿತು. ಕೆಲವು ಶಾರ್ಟ್ಗಳು ಕೂಡ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು. ಜೊತೆಗೆ KM ಪ್ರಕಾಶ್ ಅವರ ಎಡಿಟಿಂಗ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಟ್ರೈಲರ್ ತೋರಿಸ್ತಾ ಇದೆ. ಹಾಗೇನೆ ಈ ಸಿನಿಮಾದ ಪಿಲ್ಲರ್ ವಿ ಹರಿಕೃಷ್ಣ ಅವರು ಕೂಡ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಒಂದೊಳ್ಳೆ ಔಟ್ಪುಟ್ನೇ ಕೊಟ್ಟಿದ್ದಾರೆ. ಸೊ ಒಂದೊಳ್ಳೆ ನಾಟಿ ಕೋಳಿ ಊಟ ಟೀಮ್ ಕಾಟೇರ ಅವರು ಡಿಸೆಂಬರ್ 29ನೇ ತಾರೀಕಿಗೆ ತಂದಿದ್ದಾರೆ. ಮಿಸ್ ಮಾಡ್ದೇನೆ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಕನ್ನಡಿಗ ಮತ್ತೆ ಸಿಗೋಣ.